ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕೆರಳಿ ಕೆಂಡ ಆಗಿಬಿಟ್ಟಿದೆ ಬಿಜೆಪಿ. ಅಡ್ಡ ಮತದಾನ ಮಾಡಿದವರಿಗೆ ತಕ್ಕ ಶಾಸ್ತಿ ಆಗುತ್ತೆ, ಅವ್ರು ಯಾರು ಮುಂದೆ MLA ಆಗದಂತೆ ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅಂತ ಅಂದ್ರೆ ಶಿಸ್ತಿನ ಪಕ್ಷ. ಆ ಶಿಸ್ತಿನ ಪಕ್ಷದ ಸಿಪಾಯಿಗಳು ಅಥವಾ ಶಾಸಕರುಗಳು ಅಡ್ಡ ಮತದಾನ ಮಾಡಿಬಿಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಆಶ್ಚರ್ಯ. ಅದು ಏನು, ಕಾಂಗ್ರೆಸ್ನವರಿಗೆ, ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿರೋದು ಈ ಬಿಜೆಪಿಯವರು. ಹಾಗಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ. ಅವ್ರು ಯಾರು ಮುಂದೆ MLA ಆಗದ ರೀತಿಯಲ್ಲಿ ಮಾಡಿಬಿಡ್ತೀವಿ. ಅಡ್ಡ ಮತದಾನ ಮಾಡಿದವರ ಮಾಹಿತಿ ಬರ್ತಿದೆ. ಕೋಟಿ ಕೋಟಿ ಹಣ ತಗೊಂಡು ವೋಟ್ ಹಾಕಿದ್ದಾರೆ. ಯಾರು ಪಕ್ಷದ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಶೀಘ್ರವೇ ಗೊತ್ತಾಗುತ್ತೆ. CT ರವಿ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿದ್ದೇವೆ. ಸತ್ಯಾಸತ್ಯತೆ ತಿಳಿದು ಸಮಿತಿ ವರದಿ ಕೊಡುತ್ತೆ. ಮುಂದಿನ ವಾರ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಮತದಾನ ಅಡ್ಡ ಮತದಾನ ಆಗ್ತಾರೆ ಅಂತ ಈಗಾಗಲೇ ಬರ್ತಾ ಇದೆ, ನಮ್ಮ ಮಾಹಿತಿಗಳೆಲ್ಲ ಬರ್ತಾ ಇದೆ. ನಾವು ಯಾರ್ಯಾರು ಮಾತಾಡಿದ್ರಿ, ಅವ್ರು ಊರಲ್ಲಿದ್ರ ಇಲ್ವಾ, ಎಲ್ಲಿದ್ರು, ಅವ್ರಿಗೆ ಯಾರ್ಯಾರು ಫೋನ್ ಮಾಡಿದ್ರು, ಇವೆಲ್ಲನೂ ಕೂಡ ಮಾಹಿತಿಗಳು ಬರ್ತಾ ಇದೆ. ಅದರಿಂದ CT ರವಿ ನೇತೃತ್ವದಲ್ಲಿ ಇವತ್ತು ಸಮಿತಿ ನೇಮಕ ಮಾಡಿದ್ರಿ. ಅಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಅದಾದ್ಮೇಲೆ 100% ಯಾರು ಪಾರ್ಟಿಗೆ ಬೆನ್ನು ಚೂರಿ ಹಾಕಿದ್ದಾರೆ, ಕಳ್ಳರು, ಕದೀಮ್ರು, ದ್ರೋಹಿಗಳು, ಅವ್ರ ವಿರುದ್ಧ ಕ್ರಮ ಮಾಡಿ. ಅದೇನೋ ನಾನು ಆಗ್ಲೇ ಹೇಳಿದ್ದೀನಿ, ಊರಿಗೆ ಬಂದೋಡು ನೀರಿಗೆ ಬರ್ದೇ ಇರ್ತಾಳ, ಸೆರಗಲ್ಲಿ ಕೆಂಡ ಕಟ್ಕೊಂಡ್ರೆ ಎಷ್ಟೊತ್ತಿರ್ತದೆ, ಸುಡೋವರೆಗೂ ಇರ್ತದೆ ಅಷ್ಟೇ. ಸುಟ್ಟ ಮೇಲೆ ಕೆಂಡ ಆಚೆ ಬಂದೇ ಬರ್ತದೆ. ಇದು ದುಡ್ಡು ತಗೊಂಡಿರೋದು, ಪಕ್ಕ ದುಡ್ಡು ತಗೊಂಡು ವೋಟ್ ಹಾಕಿರುವಂತ ಸ್ಕೀಮ್ ಇದು. ಅದರಿಂದ ಇದು ಮುಚ್ಚಿಡಿಯಕ್ಕಾಗದೇ ಇಲ್ಲ. ಯಾಕಂದ್ರೆ ಕೋಟಿ ಕೋಟಿ ವ್ಯವಹಾರ ಇರ್ತದೆ, ಕೋಟಿ ಕೋಟಿ ವ್ಯವಹಾರ, ಅನುದಾನ, ಇವೆಲ್ಲನೂ ಕೂಡ ಬೈಲಿಗೆ ಬಂದೇ ಬರ್ತದೆ. ಯಾರ ಜೊತೆ ಮಾತಾಡ್ತಾ ಇದ್ರು, ಇದೆಲ್ಲನೂ ಕೂಡ ನಮ್ಮ ಸಮಿತಿಯವರು